ಶ್ರೀ ಗುರು ಬಸವಲಿಂಗಾಯ ನಮಃ. ಇಂದಿನ ತೋಂಟದ ಸಿದ್ಧಲಿಂಗ ಯತಿಗಳ ವಚನ ಹೀಗಿದೆ. ಕತ್ತೆಗೆ ಕೈಯ ಕಡಿವಾಣ, ತೊತ್ತಿಗೆ ತೋಳ ಬಂದಿಯೇ ಕೈಯ, ಶ್ವಾನಂಗೆ ಆನೆಯ ಚೋಹವೇ ಕೈಯ, ಹಂದೆಗೆ ಚಂದ್ರಾಯುಧವಯ್ಯ, ಶಿವನಿಷ್ಠೆಯಿಲ್ಲದವಂಗೆ ವಿಭೂತಿ ರುದ್ರಾಕ್ಷಿ, ಶಿವಮಂತ್ರ ಶಿವಲಿಂಗವೆಂಬ ಶಿವಚೋಹವೇತ ಕಯ್ಯ. ಇವರಿಗೆ ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೆ. ಈ ವಚನದ ಸಾರ ಹೀಗಿದೆ. ಕುದುರೆಗೆ ಹಾಕಬೇಕಾದ ಕಡಿವಾಣವನ್ನು ಕತ್ತೆಗೆ ಹಾಕಿದರೆ, ಒಡತಿ ಧರಿಸಬೇಕಾದ ತೋಳಬಂದಿಯನ್ನು ದಾಸಿ ಧರಿಸಿದರೆ, ಆನೆಗೆ ಹೊದಿಸುವ ಆಸನಾದಿಗಳನ್ನು ನಾಯಿಗೆ ಹೊದಿಸಿದರೆ, ಹೇಡಿಯ ಕೈಗೆ ಚಂದ್ರಾಯುಧವನ್ನು ಕೊಟ್ಟರೆ ಶೋಭಾಯಮಾನವಾಗಿ ಕಾಣದು. ಹಾಗೆಯೇ ಶಿವಭಕ್ತಿ ಶಿವನಿಷ್ಠೆ ಇಲ್ಲದವರು ವಿಭೂತಿ ರುದ್ರಾಕ್ಷಿ ಶಿವಲಿಂಗವನ್ನು ಧರಿಸಿ ಶಿವಮಂತ್ರ ಪಠಿಸುವುದು ಕೂಡ ಶೋಭಿಸದು. ಅಷ್ಟೇ ಅಲ್ಲ, ಅದು ನಿಷ್ಪ್ರಯೋಜಕವೆನಿಸುವುದು ಎಂಬ ಸಿದ್ಧಲಿಂಗಯತಿಗಳ ಭಾವ ಅವರ ಈ ವಚನದಲ್ಲಿ ವ್ಯಕ್ತವಾಗಿದೆ. ಇಂದಿನ ಮಾತು: ಮೊದಲು ನಾವು ನಮಗೆ, ನಮ್ಮ ಕೆಲಸಗಳಿಗೆ, ನಮ್ಮ ಗುರಿಯ ಕಡೆಗೆ ಪ್ರಾಮಾಣಿಕವಾಗಿರಬೇಕು. ಆಗ ಮಾತ್ರ ನಾವು ಗೆಲ್ಲಲು ಸಾಧ್ಯವಾಗುತ್ತದೆ. ಅನೇಕ ರಂಧ್ರಗಳಿಂದ ಕೂಡಿರುವ ಕೊಳಲನ್ನು ಜಾಣ್ಮೆಯಿಂದ ಬಳಸಿದರೆ ಮಧುರನಾದ ಸಾಧ್ಯವಾಗುತ್ತದೆ. ಜೀವನವೂ ಅಷ್ಟೇ. ಸುಂದರ ಬದುಕಿಗೆ ನಾವೆಲ್ಲ ಪ್ರಯತ್ನಿಸೋಣ. ಶರಣು ಶರಣಾರ್ಥಿಗಳು.